ಉಡುಪಿ ಶ್ರೀಕೃಷ್ಣ ಮುಖ್ಯಪ್ರಾಣದೇವರ ಸನ್ನಿಧಾನದಲ್ಲಿ ವರಮಹಾಲಕ್ಷ್ಮಿ ವ್ರತದ ಈ ಒಂದು ಪರ್ವ ದಿವಸದಂದು ಎಲ್ಲ ಭಕ್ತರು ಸೇರಿ ವಿಶೇಷ ಪೂಜೆಯನ್ನು ಸಮರ್ಪಣೆ ಮಾಡ್ತಾ ಇರೋದು ಇದು ಅತ್ಯಂತ ಸಂತೋಷದಾಯಕವಾಗಿದೆ. ವರಮಹಾಲಕ್ಷ್ಮಿ ವ್ರತಗಳಲ್ಲಿ ಅತ್ಯಂತ ಶ್ರೇಷ್ಠವಾದದ್ದು. ಅಂತಹ ಒಂದು ವರಮಹಾಲಕ್ಷ್ಮಿ ವ್ರತದ ಸಂದರ್ಭದಲ್ಲಿ ಮಹಾಲಕ್ಷ್ಮಿ ಹಾಗೂ ಶ್ರೀಮನ್ನಾರಾಯಣ ಇವರಿಬ್ಬರ ಪೂಜೆಯನ್ನು ನಾವು ಮಾಡಬೇಕು. ಕೆಲವರು ಮಹಾಲಕ್ಷ್ಮಿ ಪೂಜೆಯನ್ನು ಮಾತ್ರ ಮಾಡ್ತಾರೆ. ಅದರಿಂದ ಲಕ್ಷ್ಮೀದೇವಿಗೆ ಪೂರ್ಣ ಸಂತೋಷವಾಗೋದಿಲ್ಲ. ಮಹಾಲಕ್ಷ್ಮಿಯನ್ನು ವಿಷ್ಣುವಿನ ಜೊತೆಗೆ ನಾವು ಅರ್ಚನೆ ಮಾಡಿದಾಗ ಮಾತ್ರ ಅವಳಿಗೆ ಸಂತೋಷ. ವಿಷ್ಣುನ ಸಹಿತಾಧ್ಯಾತ ಸಾಹಿ ತುಷ್ಟಿಂ ಪರಾಂಗತ ಅಂತ ಹೇಳಿ ಶಾಸ್ತ್ರ ಹೇಳ್ತದೆ. ಕೇವಲ ಲಕ್ಷ್ಮಿಯನ್ನು ಮಾತ್ರ ಪೂಜೆ ಮಾಡಿದರೆ ಲಕ್ಷ್ಮೀದೇವಿಗೆ ಸಂತೋಷ ಆಗೋದಿಲ್ಲ. ತನ್ನ ಗಂಡನ ಜೊತೆಗೆ ಅವಳನ್ನು ಪೂಜೆ ಮಾಡಿದರೆ ಪರಮ ಸಂತೋಷವಾಗ್ತದೆ. ಆದ್ದರಿಂದ ವರಮಹಾಲಕ್ಷ್ಮಿ ವ್ರತ ಅಂದರೆ ಕೇವಲ ಮಹಾಲಕ್ಷ್ಮಿ ವ್ರತ ಅಲ್ಲ, ಮಹಾಲಕ್ಷ್ಮಿಯ ವರ ಮಹಾವಿಷ್ಣು ಅವನ ಜೊತೆಗೆ ಪೂಜೆ ಮಾಡತಕ್ಕಂಥ ವರಮಹಾಲಕ್ಷ್ಮಿ ವ್ರತ ಇದು ಅತ್ಯಂತ ಶ್ರೇಷ್ಠವಾಗಿದೆ. ಈ ದಿವಸದಲ್ಲಿ ನಾವು ಲಕ್ಷ್ಮೀನಾರಾಯಣರ ಪೂಜೆಯನ್ನು ಮಾಡಿದರೆ ನಮಗೆ ನಿರಂತರ ಲಕ್ಷ್ಮೀನಾರಾಯಣರ ಅನುಗ್ರಹ ದೊರಕ್ತದೆ. ಶ್ರೀ ಮಧ್ವಾಚಾರ್ಯರು ಕೂಡ ಇದೇ ರೀತಿ ತಿಳಿಸಿದ್ದಾರೆ. ದ್ವಾದಶ ಸ್ತೋತ್ರದಲ್ಲಿ ಮಹಾಲಕ್ಷ್ಮಿಯ ಪೂಜೆಯನ್ನು ನಾರಾಯಣನ ಜೊತೆಗೆ ಮಾಡಬೇಕು ಅಂತ ಸಂದೇಶವನ್ನು ನೀಡಿದ್ದಾರೆ. ವಿಶ್ವಸ್ಥಿತಿ ಪ್ರಳಯ ಸರ್ಗ ಮಹಾವಿಭೂತಿ ವೃತ್ತಿ ಪ್ರಕಾಶ ನಿಯಮ ವೃತ್ತಿಬಂಧ ಮೋಕ್ಷಾ ಯಸ್ಯಾಹ ಅಪಾಂಗಲವ ಮಾತ್ರತ ಊರ್ಜಿತಾಸ ಶ್ರೀಹಿ ಯತ್ಕಟಾಕ್ಷಬಲವತಿ ಅಜಿತಂ ನಮಾಮಿ ಅಂಥೇಳಿ ಲಕ್ಷ್ಮೀಯ ಸ್ತೋತ್ರವನ್ನು ನಾರಾಯಣನ ಜೊತೆಗೆ ಮಾಡಿ ತೋರಿಸಿದ್ದಾರೆ. ಆ ಪ್ರಕಾರ ನಾವೆಲ್ಲರೂ ಕೂಡ ಮಹಾಲಕ್ಷ್ಮಿಯನ್ನು ಮಹಾವಿಷ್ಣುವನ್ನು ಜೊತೆಯಾಗಿ ಇವತ್ತು ಪೂಜೆ ಮಾಡುವ ಮೂಲಕ ನಾವು ವರ ಮಹಾಲಕ್ಷ್ಮಿಯ ಅನುಗ್ರಹವನ್ನು ಪಡೆಯೋಣ. ಅದನ್ನು ಮಾಡುವವರು ಕೂಡ ಇಬ್ಬರು ಜೊತೆಯಾಗಿ ಮಾಡಬೇಕು. ಗಂಡ ಹೆಣ್ಣೆಂದರು ಜೊತೆಯಾಗಿ ಮಾಡಬೇಕು. ಯಾವುದೇ ಒಂದು ಸತ್ಕಾರ್ಯವನ್ನು ಮಾಡುವಾಗ ಒಬ್ಬರೇ ಮಾಡಿದರೆ ಅದಕ್ಕೆ ಪೂರ್ಣ ಫಲ ಇಲ್ಲ. ಇಬ್ಬರು ಸೇರಿ ಮಾಡಿದಾಗ ಮಾತ್ರ ಅದಕ್ಕೆ ಪೂರ್ಣ ಫಲ ದೊರಕ್ತದೆ. ಈ ದೃಷ್ಟಿಯಲ್ಲಿ ಅನೇಕ ದಂಪತಿಗಳು ಸೇರಿ ಉಡುಪಿ ಶ್ರೀಕೃಷ್ಣ ಮುಖ್ಯಪ್ರಾಣದೇವರ ಸನ್ನಿಧಾನದಲ್ಲಿ ಸಹಸ್ರಾರು ಜನ ಸೇರಿ ಇವತ್ತು ವರಮಹಾಲಕ್ಷ್ಮಿ ವ್ರತದ ಪರ್ವ ಸಂದರ್ಭದಲ್ಲಿ ಲಕ್ಷ್ಮೀನಾರಾಯಣರ ಪೂಜೆಯನ್ನು ಮಾಡ್ತಾ ಇರುವುದು ಇದು ಎಲ್ಲರಿಗೂ ಕೂಡ ಶುಭದಾಯಕವಾಗಿದೆ. ಈ ಒಂದು ಪರ್ವ ಸಂದರ್ಭದಲ್ಲಿ ನಾವು ಒಂದು ವಿಶೇಷವಾದ ದೀಕ್ಷೆಯನ್ನು ತಗೊಳ್ಳೋಣ. ಕೃಷ್ಣನ ಸನ್ನಿಧಾನದಲ್ಲಿ ನಮ್ಮ ವಿಶ್ವಗೀತಾ ಪರ್ಯಾಯ ಚತುರ್ಥ ಪರ್ಯಾಯ ಈಗ ನಡೀತಾ ಇದೆ. ಈ ಪರ್ಯಾಯದ ಒಂದು ಕೊನೆಯ ಸಂದರ್ಭದಲ್ಲಿ ನಾವು ಈ ಕೋಟಿ ಗೀತಾ ಲೇಖನ ಯಜ್ಞವನ್ನು ಕೃಷ್ಣನಿಗೆ ಸಮರ್ಪಣೆ ಮಾಡಬೇಕು ಅಂತ ಸಂಕಲ್ಪ ಮಾಡಿದ್ದೇವೆ. 1 ಕೋಟಿ ಜನರಿಂದ ಭಗವದ್ಗೀತೆಯನ್ನು ಬರೆಸಿ ಶ್ರೀಕೃಷ್ಣನಿಗೆ ಸಮರ್ಪಣೆ ಮಾಡಬೇಕು. ಕೃಷ್ಣ ಗೀತೆಯಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾನೆ, ಯಾರು ನನ್ನ ಭಗವದ್ಗೀತೆಯನ್ನು ಓದ್ತಾರೆ ಬರೀತಾರೆ ಅವರನ್ನು ನಾನು ನನ್ನ ವಿಶೇಷ ಭಕ್ತ ಎಂಬುದಾಗಿ ನಾನು ಪರಿಗಣನೆ ಮಾಡ್ತೇನೆ. ಅಧ್ಯೇಶ್ಯತೆ ಚ ಇಮಂ ಧರ್ಮ್ಯಂ ಸಂವಾದಮಾವಯೋ ಜ್ಞಾನಯಜ್ಞೇನ ತೇನಾಹಂ ಇಷ್ಟಸ್ಯಾಮಿತಿ ಮೇ ಮತಿ ನ ಚ ತಸ್ಮಾನ್ ಮನುಷ್ಯೇಷು ಕಶ್ಚಿನ್ಮೇ ಪ್ರಿಯಕೃತ್ತಮಃ ಅಂತ ಹೇಳಿ ಕೃಷ್ಣ ಸ್ಪಷ್ಟವಾಗಿ ಹೇಳಿದ್ದಾನೆ. ಯಾರು ಭಗವದ್ಗೀತೆಯನ್ನು ಓದ್ತಾರೋ ಬರೀತಾರೋ ಅವರಕ್ಕಿಂತ ಆಪ್ತರಾದ ಭಕ್ತರೇ ನನಗೆ ಇಲ್ಲ, ಅವರೇ ನನಗೆ ಪರಮ ಆಪ್ತರು ಅಂತ ಹೇಳಿ ಕೃಷ್ಣನೇ ಘೋಷಣೆ ಮಾಡಿದ್ದಾನೆ. ಅವರಿಗೆ ನಾನು ವಿಶೇಷ ಅನುಗ್ರಹವನ್ನು ಮಾಡ್ತೇನೆ ಅಂತ ಹೇಳಿದಂತೆ ನಮಗೆ ಶ್ರೀಕೃಷ್ಣನ ವಿಶೇಷ ಅನುಗ್ರಹ ಆಗಬೇಕಾದರೆ ಈ ಕೋಟಿ ಗೀತಾ ಲೇಖನ ಯಜ್ಞ ಎಂಬುದು ಒಂದು ಒಳ್ಳೆಯ ಅವಕಾಶವಾಗಿದೆ. ಈ ಒಂದು ಸುವರ್ಣ ಅವಕಾಶವನ್ನು ಎಲ್ಲ ಭಕ್ತರು ಕೂಡ ಇದನ್ನು ಉಪಯೋಗಿಸಬೇಕು. ಗೀತಾಚಾರ್ಯನ ವಿಶೇಷ ಅನುಗ್ರಹದ ಜೊತೆಗೆ ಭಗವದ್ಗೀತೆಯ ಸಂದೇಶವನ್ನು ಕೂಡ ನಾವು ತಿಳಿದ ಹಾಗೆ ಆಗ್ತದೆ. ಭಗವದ್ಗೀತೆಯ ಪರಿಚಯವನ್ನು ಕೂಡ ಮಾಡಿದ ಹಾಗೆ ಆಗ್ತದೆ. ನಮ್ಮ ಸನಾತನ ಧರ್ಮ ರಕ್ಷಣೆಗೆ ನಾವು ಗೀತೆಯ ಮೂಲಕ ಪ್ರಯತ್ನವನ್ನು ಮಾಡಿದರೆ ಮುಂದಿನ ಪೀಳಿಗೆಗೂ ಕೂಡ ಸನಾತನ ಧರ್ಮದ ಬಗ್ಗೆ ಒಂದು ಶ್ರದ್ಧೆ ಮೂಡಲಿಕ್ಕೆ ಸಾಧ್ಯ ಇದೆ. ಈ ಎಲ್ಲ ದೃಷ್ಟಿಯಿಂದಲೂ ಕೂಡ ನಮ್ಮ 4ನೇ ಪರ್ಯಾಯದ ಅಂಗವಾಗಿ ನಾವು ಈ ಕೋಟಿ ಗೀತಾ ಲೇಖನ ಯಜ್ಞವನ್ನು ಸಂಕಲ್ಪ ಮಾಡಿದ್ದು, ಯಾರು ಬರೀತಾರೆ ಅವರು ದೀಕ್ಷೆಯನ್ನು ತಗೊಂಡು ಭಗವದ್ಗೀತೆಯನ್ನು ಬರೆಯಬಹುದು. ಏನಾದರೂ ಒಂದು ಒಳ್ಳೆಯ ದೀಕ್ಷೆಯನ್ನು ತಗೊಂಡು ಬರೆಯಬಹುದು. ಯಾರು ಅಪೇಕ್ಷೆ ಪಡ್ತಾರೆ ಅವರಿಗೆ ಈ ಪುಸ್ತಕವನ್ನು ನಾವು ಕೊಡ್ತೇವೆ.
ಆನ್ಲೈನ್ನಲ್ಲಿ ಕೂಡ ಬುಕ್ಕಿಂಗ್ ಮಾಡ್ಬೋದು. ಆನ್ಲೈನ್ನಲ್ಲಿ ಯಾರು ಕಳಿಸ್ತಾರೆ ಅವರಿಗೆ ಮೈಲ್ ಮಾಡ್ತೇವೆ ಈ 2 ಪುಸ್ತಕವನ್ನು. ಇದನ್ನು ನೋಡಿ ಪ್ರತಿಯೊಬ್ಬರು ಕೂಡ ಬರೆಯಬಹುದು. ಇದರ ಜೊತೆಗೆ ಒಂದು ದೀಕ್ಷಾ ಸೂತ್ರವನ್ನು ಕೂಡ ನಾವು ಕೊಡ್ತಾ ಇದ್ದೇವೆ. ಈ ದೀಕ್ಷಾ ಸೂತ್ರವನ್ನು ಕೈಗೆ ಕಟ್ಟಿಕೊಂಡು ದೀಕ್ಷೆ ತಗೊಂಡು ಬರೀಬೇಕು. ಆಮೇಲೆ ಪುಸ್ತಕ ಸಮರ್ಪಣೆ ಆದಮೇಲೆ ಈ ದೀಕ್ಷಾ ಸೂತ್ರವನ್ನು ನಾವು ವಿಸರ್ಜನೆ ಮಾಡ್ಬೋದು ಮತ್ತು ಅದನ್ನು ಪೂಜಾ ಕೋಣೆಯಲ್ಲಿ ಇಡಬಹುದು. ಈ ರೀತಿ ಇದೊಂದು ಯಜ್ಞದ ರೂಪದಲ್ಲಿ, ಈ ಲೇಖನ ಯಜ್ಞದ ರೂಪದಲ್ಲಿ ಈ ಒಂದು ಸತ್ಕಾರ್ಯವನ್ನು ಮಾಡಬೇಕು ಅಂತ ನಮ್ಮ ಸಂಕಲ್ಪವಾಗಿದ್ದು, ವೀಕ್ಷಕರೆಲ್ಲ ಈ ವರಮಹಾಲಕ್ಷ್ಮಿ ವ್ರತದ ಪರ್ವ ಸಂದರ್ಭದಲ್ಲಿ ಈ ಒಂದು ದೀಕ್ಷೆಯನ್ನು ತಗೊಳ್ಬೇಕು. ಇದಕ್ಕೆ ಸಂಪರ್ಕಿಸಲಿಕ್ಕೆ ಬೇಕಾದ ಮಾಹಿತಿಯನ್ನು ಈ ಪುಸ್ತಕದಲ್ಲಿ ನಾವು ನೀಡಿದ್ದೇವೆ. QR ಕೋಡ್ ಮುಖಾಂತರ ಕೂಡ ಸಂಪರ್ಕಿಸಬಹುದು. ನಿಮಗೆ ಅಂಚೆಯ ಮೂಲಕ ಪುಸ್ತಕವನ್ನು ಕೂಡ ಕಳುಹಿಸಲಿಕ್ಕೆ ಸಾಧ್ಯವಾಗ್ತದೆ. ಇಂತಹ ಒಂದು ಅಪೂರ್ವವಾದಂತಹ ಸುವರ್ಣ ಅವಕಾಶವನ್ನು ವರಮಹಾಲಕ್ಷ್ಮಿ ವ್ರತದ ಈ ಸಂದರ್ಭದಲ್ಲಿ ಎಲ್ಲ ಭಕ್ತರು ಕೂಡ ಉಪಯೋಗಿಸಿಕೊಂಡು ಪರ್ವ ದಿವಸದಲ್ಲಿ ನಾವು ಪ್ರಾರಂಭ ಮಾಡಿದ್ದರಿಂದ ನಮಗೆ ಪರ್ವತದಷ್ಟು ಫಲ ನಮಗೆ ಬರಲಿಕ್ಕೆ ಸಾಧ್ಯವಿದೆ. ಇಂತಹ ಒಂದು ಶ್ರೇಷ್ಠ ದಿವಸದಲ್ಲಿ ಈ ಒಂದು ಸಂಕಲ್ಪವನ್ನು ಎಲ್ಲ ಭಕ್ತರು ಕೂಡ ಮಾಡಬೇಕು. ಕಾರ್ಯಕ್ರಮಕ್ಕೆ ನಾವು ವಿಶೇಷವಾದಂತಹ ಒಂದು ಶುಭಾಶಯವನ್ನು ಕೂಡ ಹೇಳ್ತಾ ಎಲ್ಲ ಭಕ್ತರಿಗೂ ಒಳ್ಳೆಯದಾಗಲಿ ಅಂತೇಳಿ ಪರ್ವ ಸಂದರ್ಭದಲ್ಲಿ ನಾವು ಪ್ರಾರ್ಥನೆ ಮಾಡ್ತಾಯಿದ್ದೀವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.